ಕರ್ನಾಟಕ ರಾಜ್ಯಕ್ಕೆ ಮಾದರಿ ಗ್ರಾಮವಾಗಿರುವ ಪಾಂಡವಪುರ ತಾಲೂಕಿನ ಹಿರೇಮರಳಿ ಗ್ರಾಮ. ಹೌದು, ಹಿರೇಮರಳಿ ಗ್ರಾಮದ ನಿವೃತ್ತ ನೌಕರರು, ಗ್ರಾಮದ ಯಜಮಾನರು, ಮುಖಂಡರು, ಯುವಕರು ಪಕ್ಷಾತೀತವಾಗಿ ಒಗ್ಗಟ್ಟಿನಲ್ಲಿ ವಾರದಲ್ಲಿ ಒಂದು ದಿನ ಗ್ರಾಮದ ಸ್ವಚ್ಛತೆಗೆ ಶ್ರಮದಾನ ಮಾಡುತ್ತಾರೆ. ಗ್ರಾಮದ ಮೂಲಭೂತ ಸೌಕರ್ಯಗಳ ಕಡೆ ಗಮನ ಹರಿಸುತ್ತಾರೆ. ಇತ್ತೀಚೆಗೆ ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ ದರ್ಶನ್ ಪುಟ್ಟಣ್ಣಯ್ಯ ರವರ ಸಹಕಾರದಿಂದ ಪಾಂಡವಪುರದಿಂದ ಹಿರೇಮರಳಿ ಗ್ರಾಮಕ್ಕೆ ತೆರಳುವ ರಸ್ತೆಯಲ್ಲಿ ಶ್ರೀ ವೀರಭದ್ರೇಶ್ವರ ಸ್ವಾಮಿಯ ಹೆಬ್ಬಾಗಿಲನ್ನು ಗ್ರಾಮಸ್ಥರ ಜೊತೆಗೂಡಿ ಉದ್ಘಾಟನೆ ಮಾಡಿದ್ದರು. ದಿನಾಂಕ 23/8/2026 ಭಾನುವಾರ ಚಿಕ್ಕಮರಳಿ ಗ್ರಾಮದಿಂದ ಹಿರೇಮರಳಿ ಗ್ರಾಮಕ್ಕೆ ಬರುವ ಮುಖ್ಯ ರಸ್ತೆಯಲ್ಲಿ 2020-26ನೇ ಸಾಲಿನ ಹಿರೇಮರಳಿ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರುಗಳ ಸಹಕಾರದಿಂದ ಮತ್ತೊಂದು ಶ್ರೀ ವೀರಭದ್ರೇಶ್ವರ ಸ್ವಾಮಿಯ ಪೂರ್ವ ಹೆಬ್ಬಾಗಿಲನ್ನು ಗ್ರಾಮದ ಸ್ವಚ್ಛತೆಗೆ ಶ್ರಮದಾನ ಮಾಡುವ ನಿವೃತ್ತ ನೌಕರರು, ಗ್ರಾಮಸ್ಥರು, ಯುವಕರ ಜೊತೆಗೂಡಿ ಗ್ರಾಮದಲ್ಲಿ ಗಿಡವನ್ನು ನೆಟ್ಟು ಶ್ರೀ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ದೇವರಿಗೆ ಪೂಜೆಯನ್ನು ನೆರವೇರಿಸಿ ಶ್ರೀ ವೀರಭದ್ರೇಶ್ವರ ಸ್ವಾಮಿಯ ಪೂರ್ವ ಹೆಬ್ಬಾಗಿಲನ್ನು ಉದ್ಘಾಟನೆಗೊಳಿಸಿ ಗ್ರಾಮಸ್ಥರ ಒಗ್ಗಟ್ಟಿಗೆ ಮೆಚ್ಚುಗೆ ವ್ಯಕ್ತಪಡಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಗ್ರಾಮದ ಎಲ್ಲ ಮುಖಂಡರು, ಗ್ರಾಮಸ್ಥರು, ಯುವಕರು ಉಪಸ್ಥಿತಿ ಇದ್ದರು. ಶಕ್ತಿ ನ್ಯೂಸ್ ಕನ್ನಡ ಟಿವಿ ನ್ಯೂಸ್ ಬ್ರೋ ಮಧು ಬಿ ಗೌಡ, ಬೀರಶೆಟ್ಟಹಳ್ಳಿ. ಯಾಕೆ ಅಂತಂದ್ರೆ ಸಹಜವಾಗಿ ಒಂದು ವಾರ ಪ್ರಾರಂಭ ಮಾಡ್ತಾರೆ, 2 ವಾರ ಮಾಡ್ತಾರೆ. ಆದರೆ ಇವತ್ತು ಮಲ್ಲಣ್ಣ, ದಂಜಣ್ಣ ಮತ್ತು ರಮೇಶ್ ಅಣ್ಣ ಇವರೆಲ್ಲ ಒಂದು ಟೀಮ್ ಸೇರ್ಕೊಂಡು, ಪರಮೇಶಣ್ಣ ಇದೊಂದು ಟೀಮ್ ಸೇರ್ಕೊಂಡು ಸತತವಾಗಿ ದೇವಸ್ಥಾನಗಳು, ಶಾಲೆಗಳು ಮತ್ತು ಗ್ರಾಮ ಪಂಚಾಯತಿ ಯಾವ ಊರನ್ನ ಕ್ಲೀನ್ ಮಾಡ್ತಿದ್ದೋ ಆ ಗ್ರಾಮ ಪಂಚಾಯತಿಗೆ ಹೋಗಿ ಅದನ್ನು ಸ್ವಚ್ಛತೆ ಮಾಡಿದಂಥ ಹೆಗ್ಗಳಿಕೆ ಈ ಟೀಮ್ಗೆ ಸೇರಿದೆ. ಆ ಊರಿನ ಮಕ್ಕಳು ನಾವು ಅಂತ ಹೇಳೋದಕ್ಕೆ ಇವತ್ತಿನ ದಿನ ನಾವು ಸಂತೋಷ ಪಡ್ತೀವಿ. ಮೊದಲನೇದಾಗಿ ಅವರಿಗೆ ಕೃತಜ್ಞತೆಗಳನ್ನು ಅರ್ಪಿಸೋ ಜೊತೆಗೆ ಮೊದಲನೇ ನಮ್ಮ ಊರಿನ ಸಸಿ ನೆಡ ಕಾರ್ಯಕ್ರಮದಲ್ಲಿ ಮೊದಲನೇದಾಗಿ ಅವರೇ ಇದನ್ನು ನೆಡಬೇಕು ಅಂತ ಹೇಳ್ತಾ ನಾನು ನಿಮ್ಮೆಲ್ಲರ ಪರವಾಗಿ ವಿನಮ್ರ ಕೇಳ್ತೇನೆ. ಬನ್ನಿ. ಬುದ್ಧಿ ಕೊಡಿ. ಇಲ್ಲ ಬರೋಣ, ನೀವೇ ಬರ್ರಿ. ಎತ್ತರ ಮಾಡ್ತಿದ್ರಾ? ಒಂದು ಕ್ರಾಂತಿ ಶುರು ಮಾಡಿದ್ರಿ, ಮಾಡಿ. ನೆಡ್ರಿ ಬಂದ್ಬಿಡಿ ಅಲ್ಲ. ಗ್ರಾಮದ ಯಜಮಾನರು ಈ ಸುತ್ತ ಊರಿಗೆ ನ್ಯಾಯ ಪಂಚಾಯತಿಲಿ ಭಾರಿ ವ್ಯವಸ್ಥಿತವಾಗಿ ಕಾಲದಿಂದ ನ್ಯಾಯ ಪಂಚಾಯತಿ ಮಾಡ್ಕೊ ಬಂದಂತ ಮತ್ತೆ ಗ್ರಾಮದಲ್ಲಿ ಯಾವುದೇ ಪಕ್ಷಾತೀತವಾಗಿ ನಡ್ಕೊ ಬಂದಂತ ಯಜಮಾನರಿಂದ ಈ ಗಿಡ ನೆಡಬೇಕು. ಅವರು ಸದಾ ಎಷ್ಟು ತಲಾರ ಕರೀರಿ, ನಮ್ಮ ಯಾಕೆ ಅವಾಗ ಕರೆದ್ರಿ ಇವಾಗ ಕರೆದ್ರಿ, ನಮ್ಗೆ ಇದೇ ಗಾಡಿ ಬೇಕು ಅದೇ ಗಾಡಿ ಬೇಕು ಅಂತ ಅನ್ನೋದಿಲ್ಲ. ಸಮಾಜದ ಕೆಲಸಕ್ಕೆ ಯಾವಾಗ ಶಾಲೆ ಇರಲಿ, ಊರಿಂದಿರಲಿ, ಎಲ್ಲ ಬೆಳವಣಿಗೆ, ನಮ್ಮ ಗ್ರಾಮದ ಬೆಳವಣಿಗೆಗೆ ನಮ್ಮೂರ ಗ್ರಾಮದ ಯಜಮಾನರಿಗೆ ಅವ್ರಿಗೆ ನೀಡಬೇಕು ಅಂತ ಕೇಳ್ತೀವಿ. ಸುನಿಯಣ್ಣ ಬಣ್ಣ ಸೈಡ್ಗೆ ನೀನು ಗಿಡನೇ ರವಿ ಸುಮಾರು ಆಡಾಡ್ತೀವಿ ಕಣಿನ ಮಂಜು ನೀವೇ ಬಂದ್ಬಿಡು. ವಿಸಣ ಸ್ನೇಹ ಬೆಳಗ ಅಂತ ಹೆಸರುತ್ತಂತ ಸತೀಶ್ ಅವರು ಮತ್ತೆ ನಮ್ಮ ವಿನಯ್ ಆ ಟೀಮ್ ಇದನ್ನ ಗಿಡ ನಡೆಸ್ತಾರೆ. ನಮ್ಮ ಮನೋಜ್
ಇನ್ನು ಎರಡು ಗಿಡ ಅದ. ಶ್ರೀನಿವಾಸು, ಎರಡು ಗಿಡ ಟಿಂಕೆ ನನಗೆ ಮಾಡ್ತಾವನೆ, ನಿನಗೆ ಮಾಡಿದ್ರೆ ನನಗೆ ಮಾಡ್ತಾವ. ಈಗ ಡೈರೆಕ್ಟರ್ಗಳು ಹಾಲಿನ ಡೈರೆಕ್ಟರ್ ಮಾಜಿ ಯಾರ ಡೈರೆಕ್ಟರ್ ಬರ್ಬೋದು. ಅದ್ಭುತವಾದ ಒಂದು ಹಾಲು ಡೈರಿ ಮಾಡ್ತೀನಿ ಅಂತ ಒಪ್ಪಿದ್ದಾರೆ. ಅವ್ರ ನೇತೃತ್ವದಲ್ಲಿ ಆಗ್ಲಿ ಅಂತ ಗಿಡ ನೆಡೋ ಮುಖ್ಯ ಶುರು ಮಾಡ್ತಾರೆ. ಡೈರಿ ಅಧ್ಯಕ್ಷರು ತೆಗಿರ್ ಸರ್. ನೀವು ಇದ್ದೀರಿ ಮೂರನೇ ಮಾಡು. ಹಿಂಗೆ ಹಿಂಗೆ ಮುಖ ಈ ಕಡೆ, ಮುಖ ಈ ಕಡೆ. ರವಿ ಮುಖ ತೋರ್ಸ, ಮುಖ ತೋರ್ಸ, ಮುಖ ತೋರ್ಸ. ಆಮೇಲೆ ಈ ಸಾರಿ ಚುನಾವಣೆಯಲ್ಲಿ ಅವಿರೋಧ ಆಯ್ಕೆ. ವಾ ಅವತ್ತಿನ ಕಾಲದಲ್ಲಿ ಸಾಂಸ್ಕೃತಿಕವಾಗಿ ಕೋಲಾಟ ಮಾಡಿಸ್ತಾ ಇದ್ದಂತ ನಮ್ಮ ಹೊನ್ನೇಗೌಡರು ಮತ್ತೆ ಏನು ಹೇಳಿದ್ರು ನಮ್ಮ ಹೇಳ್ದಾಗ ನೀವು ಮಾಡ್ಬೇಕು. ನೆಡ್ರಿ ನೆಡ್ರಿ. ನಮ್ಮ ಕರೀರಿ, ಯಾವಾಗ ನಡ್ ಬನ್ನಿ, ನಾವು ಬಂದು ನೆಡ್ತೀವಿ. ಇವೆಲ್ಲ ಶಾಶ್ವತ ಉಳ್ಕೊತಗೊಳ್ಳಿ ದೊಡ್ಡವಾದ ಇಲ್ಲಂತ ಬಿಡಪ್ಪ. ರವಿ ಬಂದ. ತಿರ್ಗಾ ರವಿ ರವೀಣ ತೆಗ್ಸ್ಬಿಟ್ಟು ತಿರ್ಗಾ ಹಾಕ್ತಾರೆ. ವೈಕಿಲ ಕಣ ಒಟ್ಟಿಗೆ ಅವರು ಒಬ್ಬೊಬ್ರು ಗಾಡಿ ತಗೊಂಡ್ರಪ್ಪ. ವೀರಭದ್ರಸ್ವಾಮಿ ದೇವಸ್ಥಾನ ಅಪ್ಪರಿಗಳು ನಾಳೆ ಬರಕ್ಕೇಳು, ಅಲ್ಲೇ ಬರಕ್ಕೇಳು ನಾಳೆ. ಸರಿ ಇಲ್ಲಿಂದ ಡಬಲ್ ರೋಡ್ ಮಾಡ್ತಾರೆ. ಮದುವೆ ಎಲ್ಲ ಮಾಡೋದಕ್ಕೆ ಕಾಲ್ ಗಂಟೆ ಕುಣಿಸ್ಕೊಳ್ಳಿ, ಮಾತಾಡಿ. ಏನ್ ಬೇಕಲ್ಲ ಎದ್ದು ಹೋಗಲ್ಲ. ಅಲ್ಲಿ ಪರಿಸ್ಥಿತಿ ನಮ್ಮ ಟೈಮ್ ಮುಗಿದ್ಮೇಲೆ ಕೆಲಸ ಮಾಡಿ. ಶ್ರೀ ಶ್ರೀ ವೀರಭದ್ರೇಶ್ವರನಿಗೆ, ವೀರಭದ್ರೇಶ್ವರನಿಗೆ. ಎಲ್ಲ ಗ್ರಾಮಸ್ಥರೇ, ಎಲ್ಲ ಯಜಮಾನರುಗಳೇ,
ಮತ್ತು ಎಲ್ಲ ಹಿರಿಯರೇ, ಯುವಕ ಮಿತ್ರರೇ, ಇದು ಭಾಳ ವಿಚಾರವಾಗಿ ನಮ್ಮ ಮಂಜಣ್ಣ ಕಾಲುವೆ ಹತ್ರ ಹೇಳ್ತು. ನಮ್ಮ ಮಲ್ಲಿಕಾರ್ಜುನು ಅಂಡ್ ಟೀಮ್ ಅವರ ಸ್ನೇಹಿತರು ಸ್ವಚ್ಛತಾ ಕಾರ್ಯಕ್ರಮವನ್ನು ಸ್ಕೂಲ್ ಮನೆ ಮತ್ತು ಕಾಲುವೆ ಎಲ್ಲ ಗ್ರಾಮದಲ್ಲಿ ಎಲ್ಲ ದೇವಸ್ಥಾನಗಳನ್ನ ಸ್ವಚ್ಛತೆಯನ್ನು ಅವರು ಮಲ್ಲಿಕಾರ್ಜುನ ಮತ್ತು ತಂಡದವರು ಮಾಡ್ತಾ ಇದ್ದಾರೆ. ಅವ್ರಿಗೆ ಗ್ರಾಮದ ಯಜಮಾನರ ನ್ಯಾಯ ಸಮಿತಿಯ ಪರವಾಗಿ ತುಂಬು ಹೃದಯದ ವಂದನೆಗಳನ್ನು ಅರ್ಪಿಸ್ತಾ ಇದ್ದಾರೆ. ಮತ್ತು ಒಂದು ಸಂದರ್ಭದಲ್ಲಿ ನಾವು ಗ್ರಾಮ ದೇವತೆ ಹಬ್ಬವನ್ನು ಮಾಡಿದ್ವಿ, ಲಕ್ಷ್ಮೀದೇವಿ ಹಬ್ಬವನ್ನು. ನಾವು ನಮ್ಮ ಜನಪ್ರಿಯ ಶಾಸಕರನ್ನು ಕೇಳ್ಕೊಂಡಾಗ ಎಲ್ಲ ಕೆಲಸನೂ ಅವರು ಒಂದು ಮಾತು ಹೇಳಿದ್ರು, ನೀವು ಒಂದು ಅರ್ಜೆಂಟ್ ಮಾಡಬೇಡಿ, 2 ತಿಂಗಳಿಗೆ ಹಬ್ಬ ಇದೆ, ಇನ್ನೊಂದು ನನಗೆ 4 ತಿಂಗಳ ಅವಕಾಶ ಕೊಡಿ, ನಿಮಗೆ ರಸ್ತೆಗಳು ಚರಂಡಿಗಳು ಪ್ರತಿಯೊಂದನ್ನು ನಾನು ಮಾಡಿಕೊಡ್ತೀನಿ ಅಂತೇಳಿ ಅವ್ರ ಮಾತಿನ ಪ್ರಕಾರ ಚರಂಡಿನೂ ಮಾಡಿ ರಸ್ತೆನೂ ಮಾಡಿ ಊರಿನಲ್ಲಿ ಅಭಿವೃದ್ಧಿ ಕೆಲಸಗಳನ್ನು ಯಜಮಾನರು ಗ್ರಾಮಸ್ಥರು ಏನು ಕೇಳ್ಕೊಂಡಿದ್ದಾರೆ ಅದನ್ನೆಲ್ಲನೇ ನಮ್ಮ ಜನಪ್ರಿಯ ಶಾಸಕರು ಮಾಡಿದ್ದಾರೆ. ಅವರಿಗೆ ಗ್ರಾಮದ ಪರವಾಗಿ ನಾನು ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಆರ್ಚನ್ನ ನಮಗೆ ಮಹಾದ್ವಾರನ ಮಾಡಿಕೊಟ್ರು. ಆ ಮಹಾದ್ವಾರ ಆದ್ಮೇಲೆ ನೋಡಿ ನಮಗೆ ಗ್ರಾಮಕ್ಕೆ ಅದೃಷ್ಟ ಬಂತು, ಈ ಆರ್ಚು ಆಗೋಯ್ತು ಇಲ್ಲಿ. ಈಗ ಮುಂದಿನ ಕೆಲಸ ಒಂದೇ ಒಂದನ್ನು ಅವರಲ್ಲಿ ನಾನು ಕೈ ಮುಗಿದು ಗ್ರಾಮದ ಪರವಾಗಿ ನಾನು ಬೇಡ್ಕೊಳ್ತೀನಿ. ಇದೊಂದು ರಸ್ತೆ ಆಗಬೇಕು, ಯಾವುದೇ ಆ ಕಡೆ ಈ ಕಡೆ ಸೇಫ್ಟಿ ಗ್ರಿಲ್ ಆಗಿ ಇದೊಂದು ರಸ್ತೆನ ದಯಮಾಡಿ ಆದಷ್ಟು ಬೇಗ ನೀವು ಗ್ರಾಮದ ಪರವಾಗಿ ನಾನು ಕೈ ಮುಗಿದು ಕೇಳ್ಕೊಳ್ತೀನಿ ಅಣ್ಣ, ಇದೊಂದು ರಸ್ತೆ ಆಗಬೇಕು. ಆದರೆ ಈಗ ಹೋಗಿ ಅಣ್ಣ ಎಲ್ಲ ಭಕ್ತಾದಿಗಳು ಈ ರೀತಿ ಬರೋಕ್ಕೆ ಒಂದು ರೌಂಡ್ ಸಿಸ್ಟಮು ನಮ್ಮ ವೀರಭದ್ರ ಸ್ವಾಮಿ ದೇವಸ್ಥಾನಕ್ಕೆ ಪೂಜೆ ಮಾಡೋಕ್ಕಾಗುತ್ತೆ. ಅದನ್ನು ತಾವು ದಯಮಾಡಿ ಆದಷ್ಟು ಬೇಗ ಮಾಡಿಕೊಡಿ ಅಂತೇಳಿ ನಾನು ಇದೊಂದನ್ನು ಮನವಿ ಮಾಡಿಕೊಂಡು, ಮತ್ತು ಗ್ರಾಮದಲ್ಲಿ ಬರುವಾಗ ಅಣ್ಣ ದೊಡ್ಡಹಳ್ಳ ನೀವು ಬರ್ತಾ ಇದ್ದೀರಿ, ದೊಡ್ಡಹಳ್ಳದಲ್ಲಿ 2000 ಇಸ್ವಿಲಿ ಆ ಸೇತುವೆಯನ್ನು ಮಾಡಿದ್ವಿ. ಅದು ಚಿಕ್ಕದು, 2 ವೆಹಿಕಲ್ ಬಂದರೆ ಹೋಗೋಕ್ಕಾಗಲ್ಲ ಅಣ್ಣ. ಅದೊಂದು ತಾವು ಮನಸ್ಸಿಗೆ ಇಟ್ಕೊಂಡು 2 ವೆಹಿಕಲ್ ಹೋಗೋಂಗೆ 2 ಸೇತುವೆನ ಅದನ್ನು ಅಗಲನಾರು ಮಾಡ್ಬೋದು, ಇಲ್ಲ ಇನ್ನೊಂದು ಸೇತುವೆನಾರು ಮಾಡ್ಬೋದು. ತಾವು ದಯಮಾಡಿ ವೇಟ್ ಕೆಲಸನ ಮಾಡಿಕೊಡಿ. ಯಾಕೆಂದರೆ ನಿಮಗೂ ತುಂಬ ಗ್ರಾಮಗಳಿವೆ. ಹಿರಿಮಳ್ಳಿಗೆ ಎಷ್ಟು ಮಾಡಿಕೊಡೋಣ, ಹಿರಿಮಳ್ಳಿಗೆ ಎಷ್ಟು ಮಾಡಿಕೊಡೋಣ ಎಂದು ನಿಮ್ಗೆ ಶಕ್ತಿ ಮೀರಿ ನಮ್ಮ ಗ್ರಾಮಕ್ಕೆ ಮಾಡಿಕೊಟ್ಟಿದ್ದೀರಿ. ಇನ್ನೂ ಇದನ್ನು ತಾವು ದಯಮಾಡಿ ಆದಷ್ಟು ಬೇಗ ದೊಡ್ಡಹಳ್ಳ ಮತ್ತು ಇದೊಂದು ರೋಡ್ ಹೋಣ ಇದೊಂದು ಮಾಡಿಕೊಡಿ ಅಂತೇಳಿ ನಾನೊಂದು ತಮ್ಮನ್ನು ಕೈ ಮುಗಿದು ನಾನು ಮನವಿ ಮಾಡಿಕೊಳ್ತೀನಿ. ಹಿಂಗಾದ್ರೂ ಮಾಡಿ ಏನು ಸೊಲ್ಯೂಷನ್ ಹುಡುಕ್ಬೇಕು ಅನ್ನೋದನ್ನು ಹುಡುಕಿದ್ರೆ ಅದ್ರ ಪ್ರಕಾರ ಅದೇನು ಅಲ್ಲಿ ಗುಡಿ ಮುಚ್ಕೊಂಡು ನೀವು ಮಾಡಲೇಬೇಕಣ್ಣ. ನೀವು ಮಾಡಲಿಲ್ಲ ಅಂದ್ರೆ ನೆಕ್ಸ್ಟ್ ಬಂದಾಗ ಖರಾಬಲ್ಲಿ ಪೈಪ್ ಪೂಣೆ ಏನು ಬೇಡ, ಅವ್ರು ಹೇಳೋದು ಒಪ್ಪಿಗೆ ತಗೊಳ್ಳ. ಅಣ್ಣ ಹೇಳಿದ್ರು ಏನಂದ್ರೆ ಯಾವ ಥರ ಸೊಲ್ಯೂಷನ್ ಹುಡುಕ್ಬೇಕು ಅಂತ ಹೇಳಿದ್ರೆ ಇಂಜಿನಿಯರ್ನು ಕಳಿಸ್ಕೊಡ್ತೀನಿ. ಅದೊಂದು ಇತ್ಯರ್ಥ ಮಾಡಿಬಿಟ್ರೆ ಅದೊಂದು ನನಗೆ ಯಾವಾಗಲೂ ಊರು ಬಂದಾಗ ಅದೊಂದೇ ನನಗೆ ತಲೆ ಹೋಗ್ತಾ ಇರ್ತದೆ. ಸರ್ ಯಜಮಾನ್ರು ನಾವೆಲ್ಲ ಒಪ್ಕೋತೀವಿ ಸರ್, ನಾವು ಅದನ್ನ ಕನ್ವಿನ್ಸ್ ಮಾಡ್ತೀವಿ. ನೀವು ಗ್ರಾಂಟ್ ಹಾಕ್ಸಿ, ಒಪ್ಪಿಯಪ್ಪ ಗ್ರಾಂಟ್ ರೆಡಿ ಐತೆ ಬಿಡಿ ಮತ್ತೆ ಮಾಡಿಸಿ. ಅದೊಂದು ರೆಡಿ ಮಾಡಿಸ್ಬೇಕು. ಈಗ ಪಂಚಾಯತಿ ಚಿಕ್ಕಮಳ್ಳಿಯವರು ರಘು ಅವರಿಗೆ ಗ್ರಾಮದ ಪರವಾಗಿ ತುಂಬು ಹೃದಯದ ಅಭಿನಂದನೆ. ಆಮೇಲೆ ಕಮ್ಮಿ ದುಡ್ಡು ಮಾಡ್ಕೊಂಡು ಇಲ್ಲ ಕೂಡ